ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಚಿಕ್ಕಪೇಟೆಯ ಜಾಲಿ ಮೊಹಲ್ಲಾದ ಗುಜರಿ ಅಂಗಡಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಪರಿಣಾಮ ಬೆಂಕಿಯ ಕೆನ್ನಾಲಿಗೆಗೆ ಗುಜರಿ ಅಂಗಡಿ ಹೊತ್ತಿ ಉರಿದಿದ್ದು, ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸುತ್ತಿದ್ದಾರೆ. ಆಗಲ್ಲ ಸರ್, ಇಲ್ಲಿ ಆಗಲ್ಲ ಅನ್ನಂಗೆ ಹೋಗ್ರಿ ಇದು ವಿಡಿಯೋ ಇದೆಯಾ ಒಳಗಿದ್ದು? ನಮ್ ಡಿವಿಷನ್ MLA ಅಲ್ವಾ ಅವರು, ಬಂದು ಒಳಗೆ ನಡೆಯಕ್ಕಾಗಲ್ಲ, ನಿಮ್ ಕೈಯಲ್ಲಿ ಹೋಗಕ್ಕಾಗಲ್ಲ. ನಾವು ಹಂಗೆ ಹೋಗಿದ್ದೀವಿ ನೋಡಿ ಅವ್ರ ಫೈನ್ ಮ್ಯಾನ್ ಹೆಂಗಿದ್ದಾರೆ ನೋಡಿ, ಅವ್ರು ಹೋಗಿ ಇದ್ ಮಾಡ್ಕೊಳ್ಬಿಟ್ಟು ಅವ್ರೇ ಹಂಗಿದ್ದಾರೆ. ಏನ್ ಮಾಡಕ್ಕಾಗಲ್ಲ, ಎಲ್ಲಾ ರೋಡಲ್ಲಿ ನಿಂತಿದೀವಿ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಗುಜರಿ ಅಂಗಡಿಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಜಾಲಿ ಮೊಹಲ್ಲಾದಲ್ಲಿರುವಂತಹ ಗುಜರಿ ಅಂಗಡಿ ಇದು. ಈ ಅಂಗಡಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡ್ತಿದ್ದಾರೆ. ಈ ಚಿಕ್ಕಪೇಟೆಯಲ್ಲಿ ಯಾವಾಗಲೂ ಕೂಡ ಜನಸಂದಣಿ ಹೆಚ್ಚಾಗಿರುತ್ತೆ. ಮೋಸ್ಟ್ ಬ್ಯುಸಿಯೆಸ್ಟ್ ಏರಿಯಾ, ಬೆಂಗಳೂರಿನ ಮೋಸ್ಟ್ ಬ್ಯುಸಿಯೆಸ್ಟ್ ಏರಿಯಾ ಚಿಕ್ಕಪೇಟೆ. ಇಲ್ಲಿ ಬಹಳಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದೆ, ಬಹಳಷ್ಟು ಅಂಗಡಿಗಳಿದೆ. ಎಲ್ಲ ಚಿಕ್ಕ ಪುಟ್ಟ ಅಂಗಡಿಗಳು ಪಕ್ಕದಲ್ಲೇ ಅಂಗಡಿಗಳಿರೋದ್ರಿಂದ ಆ ಜಾಗಕ್ಕೆ ತೆರಳೋದು ಕೂಡ ಕಷ್ಟವಾಗ್ತಾ ಇದೆ ಅನ್ನುವಂತಹ ಮಾತನ್ನ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ, ಅವ್ರ ಅಗ್ನಿಶಾಮಕ ದಳದವರು ಹೋಗೋದಕ್ಕೆ ಕಷ್ಟ ಆಗ್ತದೆ, ನಾವು ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸದ್ಯ ಈಗ ಆ ಅಂಗಡಿಯಲ್ಲಿ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಗುಜರಿ ಅಂಗಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಈಗ ಸದ್ಯ ಪರಿಸ್ಥಿತಿ ಹೇಗಿದೆ? ಪದೇ ಪದೇ ಈ ಭಾಗದಲ್ಲಿ ಚಿಕ್ಕಪೇಟೆ, ನಗರಪೇಟೆ, ಕುಂಬಾರಪೇಟೆಯಲ್ಲಿ ಬೆಂಕಿ ಅವಘಡ ಆದ್ರೆ ಸಾಕಷ್ಟು ಆತಂಕ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಪಡ್ತಾರೆ. ಯಾಕಂದ್ರೆ ಅಕ್ಕಪಕ್ಕಕ್ಕೆ ಹೊಂದಿಕೊಂಡಂತೆ ಮನೆಗಳಿದಾವೆ, ಶಾಪ್ಗಳಿದಾವೆ, ಗುಜರಿ ಅಂಗಡಿಗಳಿದಾವೆ. ಸದ್ಯ ನಾನು ಘಟನಾ ಸ್ಥಳದಲ್ಲೇ ಇದ್ದೇನೆ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಬಹುತೇಕ ಈ ಭಾಗದಲ್ಲಿ ಒಂದು ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಂಡ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ತಗ್ಲುತ್ತೆ. ಸೊ ಅಂತದ್ದೇ ಗುಜರಿ ಅಂಗಡಿಯಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಸುಮಾರು 15ಕ್ಕೂ ಅಂಗಡಿಗಳಿಗೆ, ಮನೆಗಳಿಗೂ ಕೂಡ ಬೆಂಕಿ ತಗಲಿದೆ. ನೋಡಬಹುದು, ಚಿಕ್ಕ ಪುಟ್ಟ ಮಕ್ಕಳಿದಾವೆ ಕೈಯಲ್ಲಿ. ಸೊ ಒಂದು 10 ರಿಂದ 15 ಮನೆಗೆ ಈಗ ಬೆಂಕಿ ತಗಲಿರೋ ಕಾರಣದಿಂದ ಉಟ್ಟು ಬಟ್ಟೆಯಲ್ಲೇ ಆಚೆ ಬಂದಿದ್ದಾರೆ. ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಳಭಾಗದಲ್ಲಿ ಹೋಗುವಂತಹ ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಕ್ಕಟ್ಟಿನ ಜಾಗ ಇದೆ ಅಂತ. ಒಳಭಾಗದಲ್ಲಿ ಬಹುತೇಕ ನನಗೂ ಕೂಡ ಹೋಗ್ಲಿಕ್ಕೆ ಆಗಲ್ಲ. ಈ ಒಂದು ಭಾಗವನ್ನ ನೀವು ಇಲ್ಲೇ ದೃಶ್ಯದಲ್ಲೇ ನೋಡಬಹುದು, ಎಷ್ಟು ಇಕ್ಕಟ್ಟಾಗಿದೆ. ಒಂದೊಮ್ಮೆ ಈ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡ್ರೆ ನಂದಿಸೋಕೆ ಅಗ್ನಿಶಾಮಕ ಇಲಾಖೆ ಎಷ್ಟರ ಮಟ್ಟಿಗೆ ಹರಸಾಹಸವನ್ನ ಪಡಬೇಕು ಅಂತ. ಸುಮಾರು ಇಲ್ಲಿಯ ಸ್ಥಳೀಯರ ಮಾಹಿತಿ ಪ್ರಕಾರ 10ಕ್ಕೂ ಹೆಚ್ಚು ಮನೆಗಳಿಗೆ ಈಗಾಗಲೇ ಬೆಂಕಿ ತಗಲಿದೆ. ಉಟ್ಟ ಬಟ್ಟೆಯಲ್ಲೇ ಆಚೆ ಬಂದಿದೀವಿ. ಜೊತೆಗೆ ಅವರನ್ನೆಲ್ಲ ಮಾತಾಡಿಸುವಾಗ ಚಿಕ್ಕ ಪುಟ್ಟ ಮಕ್ಕಳು ಅಂದ್ರೆ 15 ದಿನದ ಹಸುಗೂಸನ್ನ ಕೈಯಲ್ಲಿ ಹಿಡಿದಿದೀವಿ. ಈ ಭಾಗದಲ್ಲಿ ಈ ಒಂದು ಬೆಂಕಿ ಅವಘಡ ಅಷ್ಟೇ ಅಲ್ಲ, ಪದೇ ಪದೇ ಬೆಂಕಿ ಅವಘಡಗಳಾಗುತ್ತೆ ಅಂತ ಸ್ಥಳೀಯ ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಟ್ಟಾರೆ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಸಮಯ ಪ್ರಜ್ಞೆಯಿಂದ ಈಗಾಗಲೇ ತಗಲಿದಂತಹ ಬೆಂಕಿಯನ್ನ ನಂದಿಸಲು ಸಂಪೂರ್ಣವಾಗಿ ಯಶಸ್ಸಾಗಿದ್ದಾರೆ ಅಂತ ಹೇಳ್ಬೋದು. ಪ್ರತೀಕ್ಷಾ, ಸವಿತಾ, ಬಹಳ ಕಿರಿದಾದ ಜಾಗ, ಅಕ್ಕಪಕ್ಕದಲ್ಲೂ ಕೂಡ ಅಂಗಡಿಗಳಿದೆ. ನೀವು ಹೇಳ್ತಾ ಇದ್ರಿ ಮನೆಗಳಿಗೆ ಬೆಂಕಿ ತಗುಲಿದೆ ಅಂತ. ಬೇರೆ ಬೇರೆ ಅಂಗಡಿಗಳಿಗೂ ಏನಾದ್ರೂ ಬೆಂಕಿ ತಗುಲಿ ಅನಾಹುತ ಏನಾದ್ರೂ ಆಗಿದೆಯಾ ಸವಿತಾ? ಅಂತದ್ದು ಯಾವುದೇ ಅನಾಹುತಗಳಾಗಿಲ್ಲ, ಅಂದ್ರೆ ಜೀವಹಾನಿಗಳಾಗಿಲ್ಲ. ಸಣ್ಣ ಪುಟ್ಟ ಅಂದ್ರೆ ಬೆಂಕಿ ಕಾಣಿಸ್ಕೊಂಡ್ರೆ ಸಣ್ಣ ಪುಟ್ಟ ಲಾಸ್ ಆಗಿದೆ. ಸೊ ಒಂದೆರಡು ಅಂಗಡಿಗೆ ಮೇಜರ್ ಲಾಸ್ ಆಗಿದೆ. ಗುಜರಿ ಅಂಗಡಿ ಅಂದ್ರೆ ಸೊ ಬಹುತೇಕ ಅಲ್ಲಿ ಗುಜರಿ ಐಟಮ್ಗಳು ಇರ್ತವೆ. ಸೊ ಅಂತದ್ದು ಲಾಸ್ ಆಗಿದೆ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಅಕ್ಕಪಕ್ಕದಲ್ಲೇ ಕಿರಿದಾದ ಜಾಗ, ಮನೆಗಳಿರೋದ್ರಿಂದ ಮನೆಯಲ್ಲಿರುವಂತಹ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ. ನಮ್ಮ ಬಟ್ಟೆ ಬರೆ ವಸ್ತುಗಳು ಎಲ್ಲವೂ ಹಾನಿಯಾಗಿದ್ದಾವಂತ ದೃಶ್ಯದಲ್ಲಿ ನೋಡಬಹುದು. ಬಹುತೇಕ ಈ ಒಂದು ನಾನು ಹೋದಂತಹ ಹಿಂಭಾಗದಲ್ಲಿ ಹೋದಂತಹ ಇದ್ದಂತಹ ಮನೆಯವರು ಇವರು ಎಲ್ಲರೂ ಬೀದಿ ಪಾಲಾಗಿದ್ದಾರೆ. ಸೊ ಏನಂದ್ರೆ ನಮ್ಗೆ ಇಂಥದ್ದೊಂದು ಘಟನೆ ಆದಾಗ ನಮ್ಗೆ ಜೀವ ಹಾನಿ ಆಗುತ್ತೆ ಅನ್ನೋ ಭಯ ಕೂಡ ಕಾಡ್ತಿದೆ ಅಂತ. ಚಿಕ್ಕ ಪಾಪು ಇದೆ, ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಬೆಂಕಿ ಎಷ್ಟೊತ್ತಿಗೆ ಬಿತ್ತಮ್ಮ? ಮಗು ಎಷ್ಟು ಕಸ್ಟಮರ್ಗೂ ವೀಡಿಲ್ಲ, ತಣ್ಣಿ ವಸತಿ ಇಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ. ಹಂಗೆ ಯಾವಾಗ ಬೆಂಕಿ ಕಾಣಿಸ್ಕೊಳ್ತು? ಚಿಕ್ಕ ಪುಟ್ಟ ಪಾಪು ಇದಾವೆ, ಹೆಂಗ್ರೆ ಆಚೆ ಬಂದ್ರಿ? ಏನು ಬೇಸ ಕನ್ನಡ ಬರೋಲ್ಲ, ತಮಿಳು ತಮಿಳ. ಪಾಪುಗೆ ಎಷ್ಟು ವಯಸ್ಸು? 2 ತಿಂಗಳು. 2 ಮಂತ್ಸ್. ನೋಡಿದ್ರಲ್ಲ, ಬಹುತೇಕ 2 ತಿಂಗಳ ಹಸುಗೂಸು. ಸ್ಥಳೀಯರು ಕೂಡ ಇಲ್ಲೇ ಜಮಾಯಿಸಿದ್ದಾರೆ. ಸೊ 10 ರಿಂದ 15 ಮನೆಗೆ ಒಂದು ಬೆಂಕಿಯಿಂದ ಹಾನಿಯಾಗಿದೆ. ಜೊತೆಗೆ ಮನೆಯ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ. ನಾವು ಉಟ್ಟು ಬಟ್ಟೆಯಲ್ಲೇ ಆಚೆ ಬಂದಿದ್ದೀವಿ ಅಂತ. ಇನ್ನು ನನ್ನ ಎಡಭಾಗದಲ್ಲಿ ನೋಡಬಹುದು, ಇದೇ ಗುಜರಿ ಅಂಗಡಿ. ಸೊ ಈಗಾಗಲೇ ಅಗ್ನಿಶಾಮಕ ಇಲಾಖೆ ಸಂಪೂರ್ಣವಾಗಿ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನ ಕಂಡಿದ್ದಾರೆ. ಸೊ ಪಕ್ಕದಲ್ಲಿ ಗುಜರಿ ಅಂಗಡಿಗಳಿದ್ದಾವೆ. ಇದಕ್ಕೆ ಹೊಂದಿಕೊಂಡಂತೆ ಹಿಂಭಾಗದಲ್ಲಿ ಮಾತ್ರ ಮನೆಗಳಿರೋದ್ರಿಂದ ಈ ಭಾಗದಲ್ಲಿ ಅಂದ್ರೆ ಇಕ್ಕಟ್ಟಾದ ಜಾಗ ಇರೋ ಕಾರಣದಿಂದಾಗಿ ಬೆಂಕಿ ತಗಲಿದೆ ಅಂತ ಹೇಳಲಾಗ್ತಿದೆ. ಸಣ್ಣದಾಗಿ ಅಂದ್ರೆ ಅಗ್ನಿ ಅವಘಡ ಯಾಕಾಗಿರಬಹುದು ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅಗ್ನಿ ತಗುಲಿರಬಹುದು ಅಥವಾ ಬೆಂಕಿ ತಗುಲಿರಬಹುದು ಅಂತ ಶಂಕಿಸಲಾಗ್ತಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗೆ. ಇನ್ನು ಅಗ್ನಿ ಅವಘಡ ಸಂಭವಿಸಿರುವ ಜಾಲಿ ಮೊಹಲ್ಲಾದ ಗುಜರಿ ಅಂಗಡಿ ಬಳಿಯ ಸ್ಥಳೀಯರನ್ನ ನಮ್ಮ ಪ್ರತಿನಿಧಿ ಸವಿತಾ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ.
ನಗರಪೇಟೆ ಚಿಕ್ಕಪೇಟೆ ಈ ಭಾಗದಲ್ಲಿ ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಂಡ್ರೆ ನಮ್ಗೆ ಜೀವ ಭಯ ಕಾಡ್ತಿದೆ. ಈ ಹಿಂದೆನೂ ಇದೇ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು ಅಂತ ಹಸುಗೂಸನ್ನ ಹಿಡ್ಕೊಂಡು ನಿಂತಿದ್ದಾರೆ. ಅವರನ್ನೇ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಎಷ್ಟೊತ್ತಿಗೆ ಬೆಂಕಿ ಕಾಣಿಸ್ಕೊಳ್ತು? ನಿಮ್ ಮನೆಗೆ ಹೆಂಗ್ ತಗಲ್ತು ಅಂತ? ಒಂದ್ ಗಂಟೆಗೆ ಇರ್ಬೋದು. ನಾವು ಬರುವಾಗ ಅವಾಗ ನಾವು ಇರೋದು ಮನೆ ಬೇರೆ ಜಾಗದಲ್ಲಿ. 1 ಗಂಟೆಗೆ ತಿತ್ತಾರ ಇದು. ನಮ್ಮ ಸೊಸೆ ಹಿಂಗ್ ಮನೆ ನನ್ ಫೋನ್ ಮಾಡಿದ್ರು. ನೋಡಿದ್ರೆ 15 ದಿವಸ ಆಗಿದೆ ಹೆರಿಗೆ 15 ದಿವಸ. ಇನ್ನೊಂದು ಮಗ ಐತೆ ಕರ್ಕೊಂಡು ಒಳಗ ಆಚೆ ಬರಕ ಆಗ್ತಾ ಇಲ್ಲ. ಏನು ಓಡಕ್ ಬರಕ್ ಆಗ್ತಾರೆ. ಏನಾದ್ರೆ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮೇಡಮ್ ನಮ್ಗೆ ಎಲ್ಲಿ ಒಂದು ಹಗಲಲ್ಲಿ ಹಿಂಗ ಆಯ್ತು ಅಂದ್ರೆ ರಾತ್ರಿ ಹೊತ್ತು ಹಂಗೆ ಹಗಲಲ್ಲಿ ಹಿಂಗ ಆಗ್ಬಿಡ್ತು. ಏನೋ ಹುಷಾರಾಗಿ ಎಲ್ಲ ಬಚ್ಚೋಗ್ಬಿಟ್ರು. ರಾತ್ರಿ ಹೊತ್ತು ಆಗಿದ್ರೆ ಚಿಕ್ಕ ಮಕ್ಳು ಇದಾವೆ, 15 ಇದೆ ನೋಡಿ. ಎಲ್ಲ ಚಿಕ್ಕ ಮಕ್ಳೇ ಎಲ್ಲ ನೋಡಿ ಹಂಗಿದೆ. ಇದು 15 ದಿವಸ ಆಗಿದೆ ಹೆರಿಗೆ ಬರೀ 15 ದಿವಸ ಆಗಿದೆ. ಹೆಂಗ್ ಬರಕ್ ಆಗುತ್ತೆ ನಮ್ಗೆ ಆಚೆ? ಅವ್ಗಡೆ ಹೋಗೋಕೋ ದಾರಿ ಇಲ್ಲ. ಈಗ ಆಚೆ ಬರಕೋ ದಾರಿ ಇಲ್ಲ. ಹಿಂಗ್ ತರ ಬೆಂಕಿ ಆಗ್ಬಿಡ್ತು. ಹೆಂಗ್ ಹೋಗಿ ಬರಕ್ ಆಗತ್ತೆ? ಬೆಂಕಿ ಬಿದ್ದಿರೋದು ಮನೆಗೆ ಹೆಂಗ್ ತಗೊಳ್ತು ಅಂತ ಜನ ಗ್ಯಾಪ್ ಆಯ್ತಾ? ಮನೆ ಪಕ್ಕನೇ ಇಲ್ಲದಲ್ವಾ? ಮನೆ ಪಕ್ಕನೇ ಇದೆ ಇಲ್ಲ ಮೇಡಮ್, ಮನೆ ಪಕ್ಕನೇ ಇದೆ. ಜನ ಇದೆಲ್ಲ ಗಿಟ್ಗೆಲ್ಲ ಐತೆ, ಅಲ್ಲಿಂದ ಬರ್ತಾ ಇದೆ. ಏನ್ ಮಾಡೋದು? ಎಷ್ಟು ಮನೆಗೆ ಬೆಂಕಿ ಬಿದ್ದಿದೆ ಇದರಿಂದ? ಒಂದ್ 10 ಮನೆ ಆಗಿದೆ. 10 ಮನೆಗೆ ಬೆಂಕಿ ಬಿದ್ದಿದೆ. ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತಂತೆ. ಲಾಸ್ಟ್ ಟೈಮ್ ಹಿಂಗಾಗಿಲ್ಲ. ಹೊರಗಡೆ ಇತ್ತು 2 ಮನೆ ಅದಾಯ್ತು. ಒಳಗಡೆ ಎಲ್ಲ ಏನಾಗಿಲ್ಲ. ಇವಾಗ ಒಳಗಡೆನೆ ಆಗಿರೋದು ಮೈನು. ಆಚೆ ಬರಕ್ಕೂ ನಮ್ಗೆ ಆಗ್ತಾ ಇಲ್ಲ. ಜೀವ ಭಯ ಕಾಡ್ತಿದ್ದೇನಾ ಈ ರೀತಿ ಇನ್ಸಿಡೆಂಟ್ ಆದಾಗ? ಇರಲ್ವಾ ಮೇಡಮ್? ಜೀವ ಭಯ ಬರಲ್ವಾ? ಬರುತ್ತೆ ಇಲ್ವಾ? ಜೀವ ಭಯ ಬರುತ್ತೆ. ಜೀವ ಭಯನೇ ಆಗುತ್ತೆ. ಇವಾಗ ನಮ್ಗೆನಾ ಇವಾಗ ಎಕ್ಸ್ಚೇಂಜ್ ಮಾಡಕ್ರು ನಮ್ಗೆ ಬಟ್ಟೆ ಇಲ್ಲ. ಮಗು ನೋಡಿ, ನಮ್ಮ ಮೊಮ್ಮಗಳು ನೋಡಿ ಬಟ್ಟೆ ಇಲ್ಲ. ಅವಳಿಗೆ ಸ್ನಾನ ಮಾಡಿ ಹಂಗೆ ಕರ್ಕೊಂಡ್ ಬಂದಿವಿ. ಬಟ್ಟೆ ಇಲ್ಲ ಹಾಕಕ್ಕೆ ಅವಳಿಗೆ. ಇವಾಗ ನಾವೇನ್ ಮಾಡೋದು? ಎಷ್ಟು ದಿನದ್ದು? ಇದ 15 ದಿವಸ ಮೇಡಮ್. ಆ ಟೈಮ್ ನಲ್ಲಿ ಪಾಪು ಬಾನಂತಿ ಅದೇ ಹೊಗೆಗ ಓಡಕ್ ಬರಕ್ ಆಗ್ತಾ ಇಲ್ಲ. ಆಚೆ ಹಂಗ್ ಓಡಕ್ ಬಂದಿದ್ದಾರೆ. ಭಯ ಪಟ್ಟು ಬಾನಿ ಅಂತಿರೋನು ಓಡಕ್ ಬರಕ್ ಆಗುದಿಲ್ಲ. 2 ಮಕ್ಳು, ಅವ್ರ ಗಂಡನೂ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದ. ನಾನು ಇದ್ದಿಲ್ಲ. ಅಲ್ಲಿ ಹೆಂಗ್ ಬರ್ತಾ ಇಲ್ಲ. ಏನೋ ಒಂದ್ ಹೆಚ್ಚು ಕಡಿಮೆ ಆಗ್ಬಿಡ್ತಿದೆ. ಏನ್ ಜವಾಬ್ದಾರಿ ಇದಕ್ಕೆ? ಯಾರು ಕೊಡೋದು? ಏನೋ ಹಗ್ಲೊತ್ತಾಯ್ತು, ಪರವಾಗಿಲ್ಲ ಮೇಡಮ್. ರಾತ್ರಿ ಆಗಿದ್ರೆ ನಾವ್ ಏನ್ ಗತಿ ಮೇಡಮ್? ಏನ್ ಗತಿ ಆಗೋದು? 150 ವರ್ಷದಿಂದ ಇಲ್ಲಿ ಸಾಯ್ತಾ ಇದೀವಿ. ಒಂದ್ ಮನೆ ಕಟ್ಕೊಡ್ರಿ, ಮನೆ ಕಟ್ಕೊಡ್ರಿ. ಎಲ್ಲ ಜನ ಸತ್ತೋಗ್ಬಿಟ್ರು. ಈಗ ನಾವು ಸತ್ತೋಯ್ತೀವಿ ಮೇಡಮ್. ಆಮೇಲೆ ನಮ್ಮ ಮಕ್ಳ ಗತಿ ಏನು? ನೀವೇ ಹೇಳಿ. ಇವ್ರು ಏನು ಕೋಟಿ ಗಟ್ಟಲೆ ದುಡ್ಡು ಕೇಳ್ತೀವ ನಾವು? ಒಂದ್ ಮನೆ ಕಟ್ಕೊಡಿ ಅಂತ ಕೇಳ್ತೀವಿ. ಅದು ಆಗಲ್ವಾ? 5 MLA ಹೋದ್ರು, 10 MLA ಹೋದ್ರು, ಕೌನ್ಸಿಲರ್ ಹೋದ್ರು, ಚೇರ್ಮನ್ಗಳು ಹೋದ್ರು. 2 ಮಕ್ಕಳು. ಬೆಂಕಿ ಇದ್ದಾಗ ಹೆಂಗಾಯ್ತು ಅಂತ ನೋಡಬಹುದು. ಈ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ನಮ್ ಜೀವ ಭಯ ಕಾಣತ್ತಂತ. ಸೊ ದೃಶ್ಯದಲ್ಲಿ ನೋಡಬಹುದು ಹಸುಗೂಸುಗಳಿದಾವೆ. ಕೇವಲ 15 ದಿನ ಆಯ್ತು ಮಗು ಹುಟ್ಟಿ ಬಾನಂತಿ. ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಾಗ ನಮ್ಗೆ ಆತಂಕ ಆಯ್ತು. ಹಗಲೊತ್ತಲ್ಲೇ ಆದ್ರೆ ಹೆಂಗೋ ನಾವು ಪಾರಾದ್ವಿ. ರಾತ್ರಿ ಈ ಇನ್ಸಿಡೆಂಟ್ ನಡೆದಿದ್ರೆ ನಮ್ಗೆ ಜೀವಕ್ಕೆ ಯಾರು ಹೊಣೆ ಅನ್ನೋ ಆಕ್ರೋಶನ ಇಲ್ಲಿಯ ಸ್ಥಳೀಯ ಮಹಿಳೆಯರು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.